ತಿಂದ್ಕೊಂಡು ಯಾವುದೇ ಹುಳಿ ತಿನ್ನಿ ತುಂಬ ಸಕ್ಕರೆ ಥರ ಅಷ್ಟು ಸಿಹಿ ಇರುತ್ತೆ. ಎಷ್ಟೇ ಹುಳಿ ತಿಂದರೂ ಸಹ ಹುಳಿ ಅಂತ ಅನಿಸೋದೇ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಹಣ್ಣು ಒಂದು ಮ್ಯಾಜಿಕ್ ಫ್ರೂಟ್ ಅಂತಲೇ ಹೇಳ್ತಾರೆ ಇದಕ್ಕೆ. ಇದು ಗೊತ್ತಿಲ್ಲ, ಯಾರು ನೋಡಿದ್ದೀರಾ, ಎಲ್ಲಾದರೂ ನೀವು ನೋಡಿದಿರೋ ಗೊತ್ತಿಲ್ಲ. ಆದರೆ ಈ ಹಣ್ಣು ನೋಡೋದಕ್ಕೆ ಮಾತ್ರ ಒಂದು ಸಣ್ಣ ರೆಡ್ ಕಲರಿಂದು ಇಷ್ಟೇ ಸಣ್ಣ ಹಣ್ಣು ನೋಡಿ. ಇದು ಎಲ್ಲ ಕಡೆಯೂ ಇದೆಯೋ ಇಲ್ಲವೋ ಅಂತಲೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ನೋಡಿರೋದು. ನಮ್ಮ ನಾದಿನಿ ಮನೆಯಲ್ಲಿ ಅಲ್ಲಿ ಗಿಡನ ಬೆಳೆಸಿದ್ದಾರೆ. ಬಹಳಷ್ಟು ಈ ಥರ ಹಣ್ಣು ಆಗ್ತಾಯಿದೆ. ಎಷ್ಟು ಸಣ್ಣಕ್ಕೆ ಒಂದು ರೆಡ್ ಟ್ಯಾಬ್ಲೆಟ್ ಥರ ಕಾಣಿಸುತ್ತೆ ನೋಡೋದಕ್ಕೆ. ಆದರೆ ಅದು ಎಂಥ ಅಮೇಝಿಂಗ್ ಒಂದು ಅದರಲ್ಲಿ ಶಕ್ತಿ ಇದೆ ಅಂತ ಅಂದರೆ ಆಶ್ಚರ್ಯಪಡ್ತೀರ ನೀವು. ಇದನ್ನು ನಾನೆಲ್ಲ ನಮ್ಮ ಮನೇಲಿ ಎಷ್ಟು ಜನ ಇದ್ದರು ಅಂದರೆ, ನಮ್ಮ ಮನೆಗೆ ಬಂದು ಗೆಸ್ಟು, ನಮ್ಮ ಮನೆ ವಿಶೇಷದಲ್ಲಿ ಸಾಮಾನ್ಯವಾಗಿ ಒಂದು 50ರಿಂದ 60 ಜನ ಈ ಹಣ್ಣನ್ನು ತಿಂದು ಟೆಸ್ಟ್ ಮಾಡಿದ್ದಾರೆ. ಕಂಟಿನ್ಯೂಸ್ ಆಗಿ ಪ್ರತಿಯೊಬ್ಬರು 1, 2, 3 ಹಣ್ಣು ಹೀಗೆ ತಿಂತಾನೆ ಇರ್ತಿದ್ವಿ. ಅದು ತಿನ್ನೋದಕ್ಕೆ ಏನು ರುಚಿ ಇರಲ್ಲ, ಸ್ವಲ್ಪ ಹುಳಿ ಸಿಹಿ ಇದ್ದಂಗೆ ಅನಿಸುತ್ತೆ. ಆದರೆ ಇದನ್ನು ತಿಂದ ಮೇಲೆ ಫ್ರೆಂಡ್ಸ್ ಆಗೋ ಒಂದು ಮ್ಯಾಜಿಕ್ ನೋಡಿದರೆ ನೀವು ಖಂಡಿತ ಆಶ್ಚರ್ಯಪಡ್ತೀರ. ನಾನಂತೂ ನಿಜವಾಗ್ಲೂ ಹೌದು ಸುಮ್ಮನೆ ಹೇಳ್ತಾರೇನೋ ಅಂತ ನಾನು ಆಶ್ಚರ್ಯಪಟ್ಟೆ. ಅಂದರೆ ನೋಡೋಣ ಅಂತ ನಾನು ಈ ಹಣ್ಣನ್ನು ನಾನು ನಮ್ಮ ನಾದಿನಿ ಗಂಡ ನಮ್ಮ ಅಣ್ಣ ತಂದಾಗ ನಾನು ಒಂದು ಹಣ್ಣು ತಿಂದೆ. ಅವ್ರು ಹೇಳಿದ್ರು ಒಂದು 10 ನಿಮಿಷ ಬಿಟ್ಟು ನಿಮಗೊಂದು ಮ್ಯಾಜಿಕ್ ತೋರಿಸ್ತೀನಿ ಅಂತ ಎಲ್ರಿಗೂ ನಮಗೆ ಕೊಡ್ತಾಯಿದ್ರು. ಸೊ ನಾವು ಇದನ್ನು ತಿಂದು ಈ ಹಣ್ಣನ್ನು ನಾನು ಹೌದು ನೋಡೋಣ ಸುಮ್ಮನೆ ಹೇಳ್ತಾರೇನೋ ಅಂತ ನಮ್ಮ ನಾದಿನಿ ಎಲ್ಲ ಹೇಳ್ತಾಯಿದ್ರು ಅಂತ ನಾನು ಆದರೂ ಒಂದು ಹಣ್ಣು ತಿಂದು ನೋಡಿ ಒಂದು 10 ನಿಮಿಷ ಬಿಟ್ಟು ಅವರು ಅಂದರು, ಈಗ ಈ ಒಂದು ನಿಂಬೆಹಣ್ಣು ತೊಗೊಂಡು ಬಾ ಅಂತಂದರು. ನಿಂಬೆಹಣ್ಣನ್ನು ನಾನು ಕಟ್ ಮಾಡಿದ್ದನ್ನು ತೊಗೊಂಡು ಬಂದೆ. ಕೈಗೆ ಒಂದು ಸ್ವಲ್ಪ ರಸನ ಹಿಂಡ್ಕೊಟ್ರು. ನಾನು ಹಾಗೆ ಒಂದು ಸ್ಪೂನಲ್ಲಿ, ಅಂದರೆ ಕೈಯಲ್ಲೆಲ್ಲ ಸ್ಪೂನಲ್ಲಿ ನಿಂಬೆ ರಸವನ್ನು ಹಿಂಡ್ಕೊಂಡು ಅದ್ರ ಕುಡಿದ್ರೆ ಎಷ್ಟು ಸಿಹಿಯಾಗಿತ್ತು ಅಂದರೆ ಫ್ರೆಂಡ್ಸ್, ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ನಿಜ ಹೇಳ್ತೀನಿ, ನಾನೇ ನಂಬಲಿಲ್ಲ ಒಂದ್ಸರಿ, ನಂಗೆ ನಂಬೋಕ್ಕೆ ಆಗ್ತಿಲ್ಲ. ನಾನು ಶಾಕ್ ಆಗಿಬಿಟ್ಟೆ. ಎಂಥ ಸಿಹಿ ಅಂದರೆ ಸಕ್ಕರೆನ ನೀರಲ್ಲಿ ಕರಡಿಟ್ರೂ ಅದು ಸಿಹಿ ಇರಲ್ಲ ಅನಿಸುತ್ತೆ, ಅಷ್ಟು ಸಿಹಿ. ನೀವು ಇಡೀ ನಿಂಬೆ ಹಣ್ಣಿನ ರಸನ ಕುಡಿಬೋದು. ಆ ಒಂದು ಹಣ್ಣು ತಿಂದರೆ ಇಡೀ ನಿಂಬೆ ಹಣ್ಣನ್ನು ತಿನ್ಬೋದು ಗೊತ್ತಾ. ಒಂದು ಸ್ವಲ್ಪನೂ ಹುಳಿ ಅನಿಸಲ್ಲ. ಒಳ್ಳೆ ಎಂಜಾಯ್ ಮಾಡ್ಕೊಂಡು ನಿಂಬೆ ಹಣ್ಣನ್ನು ತಿಂತೀರ. ಅಷ್ಟು ಸಿಹಿಯಾದ ಒಂದು ಇದಿರುತ್ತೆ, ಪವರ್ ಇರುವಂಥ ಒಂದು ಹಣ್ಣು ಇದು. ನೋಡೋದಕ್ಕೆ ಒಂದು ಸಣ್ಣ ಹಣ್ಣು, ಮ್ಯಾಜಿಕ್ ಫ್ರೂಟ್ ಅಂತಲೇ ಹೆಸರಂತೆ ಇದಕ್ಕೆ. ಇವರೇ ಇಟ್ಟಿದ್ದೋ ಅಥವಾ ಗೊತ್ತಿಲ್ಲ, ಅವರು ಎಲ್ಲಿಂದನೂ ಬೇರೆ ಕಡೆಯಿಂದ ತಂದು ನಮ್ಮ ನಾದಿನಿ ಗಂಡ ತಂದು ಮಾಡಿದ್ದು ಇದು ಇಲ್ಲೆಲ್ಲ ಸಿಗುವಂಥ, ನಮ್ಮ ದೇಶದಲ್ಲಿ ಎಲ್ಲಿ ಸಿಗುತ್ತೋ ಈ ಗಿಡ ಗೊತ್ತಿಲ್ಲ. ಅವರು ಬೇರೆ ಕಡೆಯಿಂದ ಏನೋ ತಂದಿದ್ದಾರೆ ಅನಿಸುತ್ತೆ. ತುಂಬ ನಮಗೆಲ್ಲ ಆಶ್ಚರ್ಯ ಆಯಿತು. ನಾನು ಅಂತಲ್ಲ, ನಮ್ಮ ಮನೇಲಿ ಯಾರ್ಯಾರಿದ್ದರು, ನಮ್ಮ ಮನೆಗೆ ಬಂದಿರೋ ನೆಂಟರು ಸಹ ಎಲ್ಲರೂ ತಿಂದು ಆಶ್ಚರ್ಯಪಡ್ತಾಯಿದ್ರು. ಪ್ರತಿಯೊಬ್ಬರು ತಿನ್ನೋದು, ಆಮೇಲೆ ನಿಂಬೆ ರಸನ ತಿನ್ನೋದು. ಇದ್ರ ನಂತರ ಒಬ್ಬೊಬ್ಬರು ಅಂತೂ ಮಕ್ಕಳು, ಅಂದರೆ ಜಾಬ್ ಮಾಡ್ತಾರೆ ಹುಡುಗರೆಲ್ಲ ನಮ್ಮ ಮನೇಲಿ ಇರೋರು, ಅವರೆಲ್ಲ ಇದ್ರ ತಿನ್ನೋದು, ಆಮೇಲೆ 2-3 ನಿಂಬೆಹಣ್ಣಿನ ರಸ ಹೀಗೆ ಹಿಂಡ್ಕೊಂಡು ತಿಂತಾಯಿದ್ರು. ಸುಮಾರು ಒಂದು 20-25 ನಿಂಬೆಹಣ್ಣು ಖಾಲಿ ಮಾಡಿದ್ದೀವಿ ಗೊತ್ತಾ. ಅಂದರೆ ಅದನ್ನು ಕೈಯಲ್ಲಿ ಹಾಕ್ಕೊಳ್ಳೋದು, ರಸ ಕುಡಿಯೋದು ನಿಂಬೆಹಣ್ಣು. ಅಷ್ಟು ಮಜಾ ಬರ್ತಿತ್ತು ನಮಗೆ, ಎಷ್ಟು ಚೆನ್ನಾಗಿತ್ತು. ಒಂಥರ ಮ್ಯಾಜಿಕ್ ಫ್ರೂಟ್ ಇದು ಗೊತ್ತಾ. ಅಂದರೆ ಎಷ್ಟೇ ನೀವು ಒಂದು ಹಣ್ಣು ತಿನ್ಕೊಂಡು ಎಷ್ಟೇ ನಿಂಬೆಹಣ್ಣು ರಸ ತಿನ್ನಿ ಅಥವಾ ಇನ್ಯಾವುದೋ ಹುಳಿ ತಿಂದ್ರಿ, ಯಾವುದೇ ತಿನ್ನಿ ಹುಳಿ ಇರುವಂಥದ್ದು ಅದು ಸಿಹಿನೇ ಅನಿಸುತ್ತೆ. ಒಂಥರ ಆಶ್ಚರ್ಯ ಆಯಿತು ನಮಗೆ. ಅವ್ರು ಬೇರೆ ಕಡೆಯಿಂದ ಬೇರೆ ಥರದ ಗಿಡಗಳನ್ನೆಲ್ಲ ತಂದು ಹಚ್ತಾರೆ. ಜೋಳ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅವ್ರ ಮನೆಯಲ್ಲಿ. ಅದು ಅವ್ರು ಹೊರಗಡೆ ಇದ್ದರೂ ಸಹ ಬೇರೆ ಕಡೆಯಿಂದ ಹೋದಾಗೆಲ್ಲ ಏನಾದರೂ ಒಂದು ಹೊಸ ಥರದ್ದು ಕಾಣ್ತು ಅಂದರೆ ಅವರು ತಮ್ಮನೇಲಿ ಇರಬೇಕು ಅಂತ ತಂದೇ ತರ್ತಾರೆ. ಇದು ನೋಡಿ ಜೋಳ, ಒಳ್ಳೆ ಕಾರ್ನ್ ಎಷ್ಟು ಚೆನ್ನಾಗಿ ಬಂದಿದೆ. ಇದೆಲ್ಲ ಎಲ್ಲರ ಮನೇಲಿ ಬೆಳಿತೀವಿ, ಅದೇನು ಆಶ್ಚರ್ಯ ಅಲ್ಲ. ಆದರೆ ಮ್ಯಾಜಿಕ್ ಫ್ರೂಟ್ ಗಿಡ ಇದೆಯಲ್ಲ, ನೋಡೋಕ್ಕೆ ಇಷ್ಟೇ ಸಣ್ಣ ಗಿಡ, ಇಷ್ಟೊಂದು ಹಣ್ಣು ಬಿಟ್ಟಿದೆ. ಅದು ರೆಡ್ ಕಲರಿಂದು. ಒಂದು 3 ದಿನ ನಮ್ಮ ಮನೆಗೆ ಪ್ರತಿ ಸರಿನೂ ತಂದು ಒಂದು ಮುಷ್ಟಿಯಲ್ಲಿ ಹಿಡ್ಕೊಂಡು ಬರ್ತಿದ್ರು. ಒಂದು 20-25 ಹಣ್ಣು ತರ್ತಿದ್ರು. ಪ್ರತಿದಿನ ಎಲ್ಲರೂ ತೊಗೊಂಡು ತಿಂತಿದ್ವಿ. ಹೊಸಬ್ರು ಯಾರಾದರೂ ಬಂದರೆ ಅವ್ರಿಗೆ ಟೆಸ್ಟ್ ಮಾಡಿಸ್ತಿದ್ರು. ಹೌದು ಅಲ್ವ ಅಂತ ನಾವು ಅನ್ಕೋತಿದ್ವಿ, ನೋಡೋಣ ಅಂತ. ಆಮೇಲೆ ಅವರಿಗೆ ತಿಂದವ್ರಿಗೆಲ್ರಿಗೂ ಆಶ್ಚರ್ಯ ಆಗ್ತಿತ್ತು, ಹೌದಲ್ವಾ ಅಂತ. ಪ್ರತಿಯೊಬ್ಬರು ಇದನ್ನು, ಆ ಹಣ್ಣನ್ನು ನೋಡಿ ಎಂಜಾಯ್ ಮಾಡಿದ್ದಾರೆ. ಒಂಥರ ಸಿಹಿ ಆಗ್ತಿತ್ತಲ್ವ, ಹುಳಿನೂ ಸಹ ಮಜಾ ಅನ್ನಿಸ್ತಿತ್ತು ನಮಗೆ. ಯಾಕೆ ಅಂದರೆ ನಿಂಬೆಹಣ್ಣಂತೂ ಹಾಗೆ ತಿನ್ನೋಕ್ಕಂತೂ ಆಗಲ್ಲ, ಯಾರ ಹತ್ರ ಆಗಲ್ಲ ಅಷ್ಟು ಹುಳಿ. ಆದರೆ ಇದನ್ನು ತಿಂದ ಮೇಲೆ ನಿಂಬೆಹಣ್ಣು ತಿಂತಾಯಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಸಿಹಿ ಇರುತ್ತೆ ಗೊತ್ತಾ. ಅದಕ್ಕೆ ಮಜಾ ಅನ್ನಿಸ್ತಿತ್ತು ನಮಗೆ. ಇದೇ ಟೈಮ್ದಲ್ಲಿ ಎಷ್ಟು ಬೇಕಾದರೂ ನಿಂಬೆಹಣ್ಣು ರಸ ತಿನ್ನೋಣ ಅಂತ ನಾವು
ಕೈಯಲ್ಲಿ ಹಾಕ್ಕೊಂಡು, ಕೆಲವರು ಲೋಟದಲ್ಲಿ ಹಿಂಡ್ಕೊಂಡು, ಹೀಗೆ ಒಂದೊಂದು ಅರ್ಧ ನಿಂಬೆಹಣ್ಣು, ಒಂದೊಂದು ನಿಂಬೆಹಣ್ಣು ಖಾಲಿ ಮಾಡಿದವರಿದ್ದಾರೆ. ಒಂಥರ ಮಜಾ ಬರ್ತಿತ್ತು, ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಗೊತ್ತಾ ಫ್ರೆಂಡ್ಸ್. ಭಾಳ ಇಷ್ಟ ಆಯಿತು ಈ ಹಣ್ಣು. ಮ್ಯಾಜಿಕ್ ಫ್ರೂಟು ಅಂತಲೇ ಹೇಳ್ತಾರಂತೆ ಇದಕ್ಕೆ. ರಿಯಲಿ ಅದು ಮ್ಯಾಜಿಕ್ ಫ್ರೂಟೇ ಒಂಥರ. ಅವರಿಗೆ ಹೇಳಿದೆ ವೀಡಿಯೋ ಮಾಡ್ಕೊ ಬಂದ್ಕೊಡಿ ಸಣ್ಣದು, ನನಗೆ ಎಲ್ಲ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಹಾಕ್ತೀನಿ ಅಂತ ಹೇಳಿದ್ದಕ್ಕೆ ಅವರೊಂದು ಸಣ್ಣ ವೀಡಿಯೋ ಮಾಡ್ಕೊಂಡು ಬಂದರು. ಸೊ ನಾನು ನಿಮಗೆಲ್ರಿಗೂ ಈ ಹಣ್ಣಿನ ಬಗ್ಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ. ನೋಡಿ, ಈ ಥರ ಗಿಡ ಇದೆ, ನೋಡೋದಕ್ಕೆ ಸಣ್ಣ ಗಿಡ, ಸಣ್ಣ ಸಣ್ಣ ಹಣ್ಣಾಗುತ್ತೆ ಹೇಗೆ ಅಂತ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲಾದರೂ ಸಿಕ್ಕಿದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೂ ಈ ಥರದ್ದು ಮ್ಯಾಜಿಕ್ ಫ್ರೂಟು ಎಲ್ಲಾದರೂ ಸಿಕ್ತು ಅಂದರೆ ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿ. ಒಂದು ಹಣ್ಣು ಒಂದ್ಸರಿ ತಿಂದು 10 ನಿಮಿಷ ಬಿಟ್ಟು ಯಾವುದೇ ಹುಳಿ ಇದ್ರೂ ನೀವು ತಿಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಮ್ಯಾಜಿಕ್ ಫ್ರೂಟು ಅಂತ. ಭಾಳನೇ ಇಷ್ಟ ಆಯಿತು. ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ.